ಏನ್ ಮಾಡ್ತಾರೆ 3 ಮೂಟೆ, ನಾನು 6 ಮೂಟೆ ಹಾಕ್ತಿದ್ದೀಯ 70 ಕೆಜಿ ಬರಲ್ಲ. ಏನಕ್ಕೆ ಬರಲ್ಲ ಅಂದ್ರೆ ಮುಂದೆ ಅದು ಕೃಷಿ ಮಾಡೋದ್ರಿಂದ ನಿಮ್ಮ ಜೀವನ ಆಗಲ್ಲ. ಈಗ 3 ಗಂಟೆ ನೀವು ಕಲಿಯೋದ್ರಿಂದ ಮುಂದಿನ ಜೀವನ ಮಲಗಲ್ಲ, ನಿದ್ರೆ ಮಾಡೋದು ಆರಾಮಾಗಿ ಟ್ರೈನಿಂಗ್ ಮಾಡಿದ್ರೆ 1 ಲಕ್ಷದಲ್ಲಿ ನಾನು ಸತ್ತ ಮೇಲೂ ಕೂಡ ಅದು ನಡ್ಕೊಂಡು ಹೋಗ್ತಾ ಇರ್ತದೆ. ದೇವರು ನನಗೇನಂತಿದ್ದಾನೆ, ನಾನು ನಿಮ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನಾನು ಯಾವ ಬೀಜಗಳನ್ನು ನಾನು ಕ್ರಾಸ್ ಮಾಡಿಲ್ಲ. ಯಾವ ಕೇಳ್ತಿರೋ ಕೊಡ್ತೀನಿ. ಕೆಲವ್ರು ಏನ್ ಮಾಡ್ತಾರೆ, ಎಲ್ಲ ಕೊಟ್ಬಿಟ್ರೆ ನಮಗೆ ಈಗಲೂ ಇಲ್ಲ ಅಂತ ಓದಾಡ್ತಾ ಇದ್ದಾರೆ. ಮೊಳಕೆ ಬಡಿಸೋದು ಮೊಳಕೆನ ಬಂದ್ಬಿಡುತ್ತೆ. ಗೊತ್ತಾದ್ಮೇಲೆ ನೀವು ಪೂರ್ಣ ರೈತರಾಗ್ತೀರ. ನೋಡಿ, ಜಸ್ಟ್ ಒಂದು ಕ್ಲಾರಿಫಿಕೇಶನ್ ಇದೆ, ನಿಮ್ಗೆ ಏನು ಮಣ್ಣಲ್ಲಿ ಏನು ಕ್ರಿಯೆ ನಡೀತದೆ ಅಂತ ಹೇಳಿ. ಅದು ಜಪಾನ್ ದೇಶದ್ದು. ಅದರಿಂದ ಇದು ಫಸ್ಟ್ ಇದು ಹಾಕಿದ್ದೀನಿ. ಸ್ವಲ್ಪ ಫಲ ಜಾಸ್ತಿ ಇಲ್ಲ, ಇಷ್ಟೇ ಹತ್ರ ಬರುತ್ತೆ. ಅದು ಜಪಾನ್ ದೇಶದ್ದು. ಅದರಿಂದ ಇದು ಫಸ್ಟ್ ಇದು ಹಾಕಿದ್ದೀನಿ. ಸ್ವಲ್ಪ ಫಲ ಜಾಸ್ತಿ ಇಲ್ಲ, ಇಷ್ಟೇ ಹತ್ರ ಬರುತ್ತೆ. ಈಗ ಇಷ್ಟು ಜನ ಬಂದಿದ್ದೀರಲ್ವಾ, ಮುಂದೆ ಇನ್ನೊಂದು ದಿನ ನೀವೆಲ್ಲ ರೈತರು ತಿಳ್ಕೊಂಡು ನಾನು ಫೋನ್ ಮಾಡ್ತೀನಿ. ಬಸ್ ಮಾಡ್ಕೊಂಡು ಬನ್ನಿ. ಟ್ರೈನಿಂಗ್ ಏನಿರಲ್ಲ, ಬಂದು ನೋಡ್ಕೊಂಡು ಹೋಗಿ. ಇದೆಲ್ಲ ಅದ್ಭುತಗಳು ಕೊಡ್ತಾ ಇದ್ದಾರೆ. ಕೊಡಗಲ್ಲಿ ಯಾರನ್ನು ಕೊಡಿಲ್ಲ ಅಂತೇಳಿ ಹೇಳ್ಕೊಡ್ತಾ ಇದ್ದೀವಿ. ತುಂಬ ಜನ ಬಂದು ನೋಡ್ಕೊಂಡು ಸ್ವಿಚ್ಗಳು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಕೆಲಸಗಳು ಭಾರತದಲ್ಲಿ ಮಾಡ್ತಾ ಇದ್ದಾರೆ. ಈಗ ಒಂದು ತಳಿ ಅಂತ ಹೇಳಿದ್ರೆ ನೋಡಿ, ಈಗ 3-4 ತಳಿ ನಮ್ಮ ಕೈಲಿದೆ. ಇದು ಆ ಕ್ಲೀನ್ಲಿನೆಸ್ ನೋಡಿ, ಎಷ್ಟು ಕ್ಲೀನ್ ಆಗಿರುತ್ತೆ ಬೀಜಗಳು. ನೀವೆಲ್ಲ ಬದನೆಕಾಯಿ ಬೀಜ ಬೇರೆ ಏನೋ ತಗೊಂಡ್ರೆ ಅದೆಲ್ಲ ಕಪ್ಪಾಗಿರ್ತದೆ, ಹೊರಟೋಗಿರ್ತದೆ, ಹುಳ ಹಿಡಿದಿರ್ತದೆ. ಒಂದು ಫ್ರಿಜ್ಜಲ್ಲಿ ಇಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಯಾವ ಬೀಜಗಳು ಎಷ್ಟು ವರ್ಷ ಆದರೂ ಸಾಯಲ್ಲ. ಫ್ರಿಜ್ಜಲ್ಲಿ ಇಡೋದ್ರಿಂದ ಯಾವ ಬೀಜಗಳು ಸಾಯಲ್ಲ. ಒಂದು ತಳಿ ಎಷ್ಟು ಮೊಳಕೆ ಬರ್ತದೆ ಅಂತೇಳಿ ಇಲ್ಲಿ ಪರ್ಸೆಂಟೇಜ್ ಬರೀಬೇಕು. ಮತ್ತು ಎಷ್ಟು ದಿನ ಆದಮೇಲೆ ತೆಗಿಬೇಕು. ಎಲ್ಲ ನಗಮಕ್ಕವೇ ಇಲ್ಲಪ್ಪ ಯಾರಿಗೂ.